ಇವತ್ತು ಮಾರ್ಕೆಟ್ಗೆ ಹೋಗಿದ್ದೆ. ಸೊ ಫ್ರೆಶ್ಶಾಗಿ ನನಗೆ ಬಾಂಗ್ಡಾ ಫಿಶ್ ಸಿಕ್ತು. ಸೊ ನೋಡೋಣ, ತುಂಬ ದಿನಗಳೇ ಆಯ್ತಲ್ಲ, ಮಾಡೋಣ ಅಂತ ಹೇಳಿ ತೊಗೊಂಡು ಬಂದೆ. ಉಪ್ಪು ಹುಳಿ ಖಾರ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿ ತಿಂದ್ರಂತೂ ಎಷ್ಟು ಸೂಪರಾಗಿರುತ್ತೆ ಅಂತ ಹೇಳಿದ್ರೆ, ಪಕ್ಕಾ ಇದು ಮಂಗಳೂರು ಸ್ಟೈಲಲ್ಲಿ, ಮಂಗಳೂರು ರೆಸ್ಟೋರೆಂಟ್ಗಳಲ್ಲಿ ಸಿಗುತ್ತಲ್ಲ ಅದೇ ರೀತಿಯಾಗಿತ್ತು. ತುಂಬ ಸಿಂಪಲಾಗಿ ಮಾಡಿದ್ದೆ ನಾನು. ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ವೇತಾ. ಸೊ ನಿಮಗೂ ಕೂಡ ಫಿಶ್ ಫ್ರೈ ನೋಡಿದ ತಕ್ಷಣವೇ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ತಾ? ಸೊ ಬನ್ನಿ, ಇವತ್ತು ಹೇಗೆ ಈಸಿಯಾಗಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ತುಂಬ ಇಂಗ್ರೀಡಿಯೆಂಟ್ಸು ಬೇಡ, ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ನಾನು ಫಸ್ಟ್ ಇಲ್ಲಿ ಇದ್ರದ್ದು ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆ ಪೌಡರನ್ನು ತೊಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೆ ಉಪ್ಪು 1 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಉಪ್ಪನ್ನು ನೀವು ನೋಡಿಬಿಟ್ಟೇ ಹಾಕಬೇಕು. ಹಾಗೆ ಒಂದು 1/2 ಟೇಬಲ್ ಸ್ಪೂನಷ್ಟು ಅರಿಶಿಣದ ಪೌಡರು, ಟರ್ಮರಿಕ್ ಪೌಡರು, ಸ್ವಲ್ಪ ಲಿಂಬೆಹಣ್ಣು, ಒಂದು ಅರ್ಧ ಲಿಂಬೆಹಣ್ಣನ್ನು ಹಾಕಿ ಅದರಲ್ಲಿ ಈ ಪೇಸ್ಟನ್ನು ನಾನು ರೆಡಿ ಮಾಡ್ಕೊಳ್ತೀನಿ. ಸ್ವಲ್ಪ ನಿಮಗೆ ಡ್ರೈ ಅನ್ನಿಸ್ತು ಅಂತ ಹೇಳಿದ್ರೆ ನೀವು ಸ್ವಲ್ಪ ಮಧ್ಯದಲ್ಲಿ ನೀರು ಕೂಡ ಆ್ಯಡ್ ಮಾಡ್ಬೋದು. ಈ ಪೇಸ್ಟ್ ಏನಿದೆ ಇದನ್ನು ನೀವು ಕನ್ಸಿಸ್ಟೆನ್ಸಿ ಮೇನ್ ಇಲ್ಲಿ ತುಂಬ ತೆಳು ಕೂಡ ಮಾಡ್ಕೋಬಾರ್ದು, ಮಸಾಲೆ ಬಿಟ್ಟು ಹೋಗುತ್ತೆ. ತುಂಬ ಗಟ್ಟಿ ಕೂಡ ಮಾಡ್ಕೋಬಾರ್ದು. ಫಿಶನ್ನು ಫ್ರೈ ಮಾಡಬೇಕಾದ್ರೆ ಚೆನ್ನಾಗಿ ಬರೋದಿಲ್ಲ. ಪೇಸ್ಟೇ ಬೇರೆ, ಅಂದರೆ ಅದರದ್ದು ಅಪ್ಪರ್ ಲೇಯರೇ ಬೇರೆ ಆಗೋಗುತ್ತೆ ಫ್ರೈ ಮಾಡಬೇಕಾದ್ರೆ. ಸೊ ಈ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ನಾನಿವಾಗ ಇಲ್ಲಿ ಒಂದು 4 ಫಿಶನ್ನು ತೋರಿಸಿದ್ನಲ್ಲ, ಕ್ಲೀನಾಗಿ ವಾಶ್ ಮಾಡಿಕೊಟ್ಟಿರ್ತಾರೆ ಅವರೇ. ಬಟ್ ಮನೇಲೂ ತಂದು ಕ್ಲೀನಾಗಿ ನಾನೇ ಒಂದು ಸಲ ವಾಶ್ ಮಾಡಿ ಇಟ್ಕೊಂಡೆ. ಈ ಥರ ಮಧ್ಯೆ ಅವರೇ ಬೇಕಾದರೂ ಕಟ್ಸ್ ಹಾಕಿ ಕೊಡ್ತಾರೆ. ಇಲ್ಲಾಂದ್ರೂ ನಾವು ಕೂಡ ಮನೇಲಿ ತಂದಾದ ನಂತರ ಕಟ್ಸನ್ನು ಹಾಕ್ಕೋಬೋದು. ಸೊ ಇವಾಗೆಲ್ಲ ಇದಕ್ಕೆ ಕ್ಲೀನಾಗಿ ಮಸಾಲೆಯನ್ನೆಲ್ಲ ನಾನು ಹಚ್ತಾ ಇದ್ದೀನಿ ನೋಡಿ. ಈ ಕಟ್ಸ್ ಏನಿರುತ್ತೆ ಮಧ್ಯೆ ಅದನ್ನು ಕೂಡ ನಾವು ಬೆಂಡ್ ಮಾಡಿಬಿಟ್ಟು ಹಾಕಬೇಕು. ಆವಾಗ ಅದರೊಳಗಡೆ ಎಲ್ಲ ಮಸಾಲೆ ಚೆನ್ನಾಗಿ ಹೋಗಿರುತ್ತೆ. ಹಾಗೆ ಫ್ರೈ ಮಾಡಬೇಕಾದ್ರೂ ಅದು ಈಸಿ ಆಗುತ್ತೆ, ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿ. ನೋಡಿ, ಈ ಕಟ್ಸ್ ಒಳಗಡೆ ಎಲ್ಲ ಚೆನ್ನಾಗಿ ಮಸಾಲೆಯನ್ನು ತುಂಬಬೇಕು. ಸಿಂಪಲ್ ಇಷ್ಟೇ ನೋಡಿ. ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಉಪ್ಪು, ಖಾರ, ಹುಳಿ ಎಲ್ಲರ ಮನೆಯಲ್ಲೂ ನಾರ್ಮಲಿ ಇದ್ದೇ ಇರುತ್ತೆ ಅಲ್ವಾ, ಅಷ್ಟೇ. ನೀವು ಬೇರೆ ಹೊರಗಡೆಯಿಂದ ಏನು ರೆಡಿಮೇಡ್ ಪೌಡ್ರುಗಳೆಲ್ಲ ಯೂಸ್ ಮಾಡೋದೇ ಬೇಕಾಗಿಲ್ಲ. ಸೊ ಕ್ಲೀನಾಗಿ ಇದನ್ನೆಲ್ಲ ಹಚ್ಚಿದೆ ನೋಡಿ. ನಾನು 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದು ಕರೆಕ್ಟಾಯಿತು ನನಗೆ, ನಾನು ತಂದಿರೋಂಥ ಫಿಶ್ಗೆ. ನಾನು ನನ್ನ ಮಗಳು ಇಬ್ಬರೇ ತಿನ್ನೋದು. ಸೊ ಹಾಗಾಗಿ ನಮಗೆ ಒನ್ ಟೈಮ್ಗೆ ಇದೇ ಸಾಕಾಗುತ್ತೆ. ಹಸ್ಬೆಂಡ್ ನಂದು ವೆಜಿಟೇರಿಯನ್, ಬಟ್ ನಾನು ನಾನ್ ವೆಜಿಟೇರಿಯನ್ನು. ಸೊ ಇವಾಗ ಇದನ್ನು ಒಂದು 1/2 ಅವರ್ ಟೈಮ್ ಇತ್ತು ಅಂತ ಹೇಳಿದ್ರೆ ಹಾಗೆ ಸ್ವಲ್ಪ ನೆನೆಯೋದಕ್ಕೆ ಇಡಿ. ಇಲ್ಲ ಅಂತ ಹೇಳಿದ್ರೆ ಒಂದು 10-15 ಮಿನಿಟ್ಸ್ ಇಟ್ಟರೂ ಸಾಕು. ಸೊ ಇವಾಗ ನಾನಿಲ್ಲಿ ಒಂದು ಪ್ಯಾನ್ ತೊಗೊಳ್ತಾ ಇದ್ದೀನಿ, ನಾನ್ ಸ್ಟಿಕ್ ಪ್ಯಾನ್. 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆಯಿತು ಅಂದ ತಕ್ಷಣವೇ ನಾನಿವಾಗ ಇಲ್ಲಿ ಒಂದೊಂದೇ ಫಿಶನ್ನು ಹಾಕ್ತಾಯಿದ್ದೀನಿ ನೋಡಿ. ಈ ತವಾ ಫ್ರೈ ಮಾಡೋದ್ರಿಂದ ಜಾಸ್ತಿ ಎಣ್ಣೆ ಕೂಡ ಹಿಡಿಯೋದಿಲ್ಲ. ಸೊ ಇಷ್ಟೇ ಸಾಕು. ಸ್ವಲ್ಪ ಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ನೀವು 1 ಟೇಬಲ್ ಸ್ಪೂನಷ್ಟು ಸ್ವಲ್ಪ ಎಣ್ಣೆಯನ್ನು ಹಾಕಿದ್ರೆ ಸಾಕು, ಇದರಲ್ಲೇ ಚೆನ್ನಾಗಿ ಬೆಂದು ಹೋಗುತ್ತೆ. ಸೊ ಶಾಪ್ ಅವರೇ ಕ್ಲೀನ್ ಮಾಡಿಕೊಡೋದ್ರಿಂದ ಕ್ಲೀನ್ ಮಾಡೋದು ಏನೂ ಇರೋದಿಲ್ಲ, ರಿಸ್ಕ್. ಹಾಗೆ ಐಟಮ್ಸ್ ಇಂಗ್ರೀಡಿಯೆಂಟ್ಸ್ ಏನು ಹೇಳಿದೆ ಅದು ಕೂಡ ಈಸಿಯಾಗಿ ಮನೆಯಲ್ಲೇ ಅವೈಲೇಬಲ್ ಇರುತ್ತೆ. ಸೊ ಹೆಲ್ತ್ ವೈಸ್ ನೋಡಿದ್ರೆ ಚಿಕನ್ ಮಟನ್ಗೆ ಎಲ್ಲ ಕಂಪೇರ್ ಮಾಡಿದ್ರೆ ಫಿಶ್ಶೇ ತುಂಬ ಹೆಲ್ತಿ ಹೇಳಬೇಕು ಅಂತ ಹೇಳಿದ್ರೆ. ಸೊ ಮಕ್ಳಿಗಂತೂ ತುಂಬ ಒಳ್ಳೆಯದು ಇದು. ಸೊ ಮೈಂಡನ್ನು ಶಾರ್ಪ್ ಮಾಡುತ್ತೆ, ಹಾಗೆ ನಮ್ಮ ಕಣ್ಣುಗಳಿಗೂ ಕೂಡ ತುಂಬ ಒಳ್ಳೆಯದು ಇದು. ನಮ್ಮ ಬಾಡಿಗೆ ಬೇಕಾಗಿರುವಂತಹ ಮಿನರಲ್ಸು, ವಿಟಮಿನ್ಸ್ ಎಲ್ಲ ನಮಗೆ ಇದರಲ್ಲೇ ಸಿಗುತ್ತೆ. ಸೊ ನಾನಿವತ್ತು ಹೇಳ್ಕೊಟ್ಟಿದ್ದು ನಿಮಗೆ ಮಂಗಳೂರಲ್ಲಿ ಹೇಗೆ ಸಿಗುತ್ತೆ, ಮಂಗಳೂರಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಅವೈಲೇಬಲ್ ಇರುತ್ತಲ್ಲ ಅದೇ ಸೇಮ್ ರೆಸಿಪಿಯನ್ನು ಹೀಗೆ ಅವ್ರು ಮಾಡೋದು. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು ಫಟಾಫಟ್ ರೆಡಿ ಮಾಡಿ ಕೊಟ್ಬಿಡ್ತಾರಲ್ಲ ರೆಸ್ಟೋರೆಂಟ್ಗಳಲ್ಲಿ, ಅದೇ ಸ್ಟೈಲಲ್ಲಿ ನಾನು ಹೇಳ್ಕೊಟ್ಟಿರೋವಂಥದ್ದು. ನನಗಂತೂ ಸ್ವಲ್ಪ ತುಂಬ ಕ್ರಂಚಿ ಇರೋದು ಅಂತ ಹೇಳಿದ್ರೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ಡಾರ್ಕಾಗಿ ಫ್ರೈ ಮಾಡ್ಕೊಂಡಿದ್ದೀನಿ, ತವಾ ಫ್ರೈ. ನಿಮ್ಗೆ ಇಷ್ಟು ಬೇಡ ಅಂತ ಹೇಳಿದ್ರೆ ನೀವು ಸ್ವಲ್ಪ ಬೇಗನೆ ತೆಗೆದುಬಿಡ್ಬೋದು. ಸೊ ಇವತ್ತು ಹೇಗೋ ಸಂಡೇ ಇದೆ, ಈ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೆ ನನಗೆ ಟೇಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.